ಎಲ್ಲರಿಗೂ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಚಿಂದನ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಮ್ಮಂತ ಬಹಳಷ್ಟು ಜನ ಮಕ್ಕಳಿಗೆ ಈ ಸ್ಕೂಲ್ಗೆ ಹೋಗೋದು ಅಂದರೆ ಬೋರು. ಯಾಕಂದರೆ ಅದೇ ಪಾಠ ಅದೇ ಪರೀಕ್ಷೆ. ಆದರೆ ಇದೇ ಪಾಠಗಳನ್ನ ನಾವು ಚಟುವಟಿಕೆಗಳ ಮೂಲಕ ಮಾಡಿದರೆ ಹೇಗೆ? ಇದರಿಂದ ಮಕ್ಕಳಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಈ ಪಾಠಗಳು ಎಲ್ಲಿ ಉಪಯೋಗ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದ ಶೀರ್ಷಿಕೆ ಚಟುವಟಿಕೆ ಆಧಾರಿತ ಕಲಿಕೆ. ಈ ಚಟುವಟಿಕೆ ಆಧಾರಿತ ಕಲಿಕೆ ಮಕ್ಕಳ ಸಮಗ್ರ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇದು ಕೇವಲ ಪಠ್ಯ ಪುಸ್ತಕಗಳ ಮೇಲೆ ಅವಲಂಬಿಸದೆ ಮಕ್ಕಳ ಕಲಿಕೆಯನ್ನು ಹೆಚ್ಚು ಆನಂದಕರವಾಗಿ, ಆಸಕ್ತಿದಾಯಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮಾಡುತ್ತೆ. ಆದರೆ ಈ ಚಟುವಟಿಕೆ ಆಧಾರಿತ ಕಲಿಕೆನ ಮಾಡೋದು ಹೇಗೆ ಅಂತ ತಿಳಿಸ್ಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪುಷ್ಪಲತಾ GS. ಇವರು ಲೇಖಕರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು 6ರಿಂದ 16ನೇ ವಯಸ್ಸಿನ ಮಕ್ಕಳಿಗೆ ಹಲವಾರು ಚಟುವಟಿಕಾ ಪುಸ್ತಕಗಳನ್ನು ಬರೆದಿದ್ದಾರೆ. ನಮಸ್ತೆ ಮೇಡಮ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಶರದಿ. ಹಾಗೆ ಇಲ್ಲಿ 4ನೇ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇವರನ್ನ ಒಂದು ಚಪ್ಪಳಿ ಮೂಲಕ ಗೌರವ ಮಾಡಿಕೊಳ್ಳೋಣ. ಮೇಡಮ್, ಈ ಚಟುವಟಿಕೆ ಆಧಾರಿತ ಕಲಿಕೆ ಅಂದ್ರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ ಶರದಿ. ನೀನು ಹೇಳಿದೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಬೋರ್ ಆಗುತ್ತೆ. ಇಂದಿನ ದಿನದಲ್ಲಿ ಅದು ಸತ್ಯ ಕೂಡ. ಯಾಕೆ ಅಂತಂದರೆ ಇಲ್ಲಿ ಮಕ್ಕಳನ್ನ ನೋಡ್ಬೋದು, ಅವರಿಗೆ ಸ್ಕೂಲ್ ಎಷ್ಟು ಮುದ್ದಾಗಿದ್ದಾರೆ ಮಕ್ಕಳು. ಆದರೆ ಸ್ಕೂಲಲ್ಲಿ ಒತ್ತಡ ಹೇರ್ತಾ ಇದ್ದಾರೆ. ಹೋಮ್ವರ್ಕು, ಅಸೈನ್ಮೆಂಟ್ಸು, ಕ್ಲಾಸಲ್ಲಿ ಕೂತ್ಕೋಬೇಕು. ಎಲ್ಲ ಶಾಲೆಗಳು ಅಂತಲ್ಲ, ಸಾಕಷ್ಟು ಶಾಲೆಗಳು. ಸೊ ಹಾಗಾಗಿ ಏನಾಗುತ್ತೆ, ಅವರಿಗೆ ಓದೋದು ಅನ್ನೋದು ಏನೋ ಜೈಲ್ ಥರ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ಅದೇನು ಅಷ್ಟೊಂದು ಕಷ್ಟ ಇಲ್ಲ. ಓದೋದು ಬಹಳ ಸುಲಭ. ಅವರು ಸಂತೋಷವಾಗಿ ಓದಬೇಕು, ಆನಂದವಾಗಿರಬೇಕು. ಏನು ಕಲಿತೀವಿ ಅದನ್ನು ಚಟುವಟಿಕೆಗಳ ಮೂಲಕ ಹೇಳ್ಕೊಟ್ಟಾಗ ಅವರು ಆನಂದದಿಂದಿರ್ತಾರೆ, ಬೇಗ ಕಲಿತಾರೆ. ಅವರು ಕಲಿಕೆನ ಕಷ್ಟ ಅಂದ್ಕೊಳ್ಳಲ್ಲ. ಅವ್ರು ಏನು ಕಲಿತರೂ ಅದು ಸದಾಕಾಲ ಅವ್ರಿಗೆ ನೆನಪಿರುತ್ತೆ. ಸೊ ಯಾಕಂದರೆ ನಾವು ಮಾಡಿ ಕಲಿ ಅಂತ ಹೇಳ್ತಾರೆ, ನೋಡಿ ಕಲಿ ಮಾಡಿ ಕಲಿ. ಅವರು ಮಾಡಿದಾಗ ಅದು ಅವರಿಗೆ ಅರ್ಥ ಆಗೋಗುತ್ತೆ. ಸೊ ಹಾಗಾಗಿ ಚಟುವಟಿಕೆಗಳ ಮೂಲಕ ಕಲಿಯೋದು ಇವತ್ತಿನ ದಿನದಲ್ಲಿ ಬಹಳ ಮುಖ್ಯ. ನಮ್ಮ ಕಾರ್ಯಕ್ರಮದಲ್ಲಿ ಎಂತೆಂಥ ಚಟುವಟಿಕೆಗಳು ಮಾಡ್ತಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ? ಹಾಂ, ಖಂಡಿತವಾಗ್ಲೂ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಜ್ಞಾ ಅಂತ ಒಂದು ವಿಷಯನ ತಗೊಂಡಿದ್ದೀವಿ. ಸೊ ಈ ಪ್ರಜ್ಞಾದಲ್ಲಿ 6 ವಿಷಯಗಳನ್ನ ಕಲಿತಾ ಇದ್ದೀವಿ. 6 ಚಟುವಟಿಕೆಗಳಿದೆ. ಸೊ ಒಂದು ಮಂಡಲ ಆರ್ಟ್. ಸೊ ಇಲ್ಲಿ ನೋಡ್ಬೋದು ಮಂಡಲ ಆರ್ಟ್ ಅಂತ ಇದೆ. ಸೊ ಈ ಮಂಡಲ ಆರ್ಟಲ್ಲಿ ಕಲರಿಂಗ್ ಮಾಡುವಂಥದ್ದು. ಸೊ ಇಲ್ಲಿ ಇದು ನಾರ್ಮಲ್ ಕಲರಿಂಗ್ ಅಲ್ಲ. ಸೊ ಬಲಗಡೆ ಮತ್ತು ಎಡಗಡೆ 2 ಚಿತ್ರಗಳನ್ನ ಕೊಟ್ಟಿರ್ತಾರೆ. ಬಲಗಡೆ ಇರೋದನ್ನು ಬಲಗೈಯಲ್ಲಿ ಬಣ್ಣ ಮಾಡಬೇಕು. ಸೊ ಎಡಗಡೆ ಇರೋದನ್ನು ಎಡಗೈಯಲ್ಲಿ ಅವರು ಕಲರ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಸ್ ದ ಪ್ಯಾಟರ್ನ್ಸ್ ಅಂತ. ಸೊ ಟ್ರೇಸ್ ಪ್ಯಾಟರ್ನಲ್ಲಿ ಅವರು ಅವ್ರ ಬರವಣಿಗೆ ಅಂದವಾಗೋದಕ್ಕೋಸ್ಕರ ಉಪಯೋಗಿಸೋಂಥದ್ದು. ಸೊ ಈ ಚಟುವಟಿಕೆಯಲ್ಲಿ ಅವರು ಪ್ರತಿಯೊಂದು ಇಲ್ಲಿರೋದೆಲ್ಲ ಆಕೃತಿಗಳು. ಯಾಕೆಂದರೆ ನಮಗೆ ಗೊತ್ತಿದೆ, ಸೊ ಬರವಣಿಗೆ ಅಂದರೆ ಏನು, ಎಲ್ಲವನ್ನೂ ಒಂದು ಆಕೃತಿ ಅಷ್ಟೆ. ಸೊ ಅವರು ಅದ್ರ ಮೇಲೆ ಮತ್ತೆ ಮತ್ತೆ ಬರಿತಾ ಅವರಿಗೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಆದಾಗ ತಾನಾಗೆ ಬರವಣಿಗೆ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಈ ಚಟುವಟಿಕೆ. ಮುಂದೆ ನಾವು ಹಿಡನ್ ವರ್ಡ್ಸ್ ಅಂತ ಇದೆ. ಸೊ ಇದು ಅಡಗಿರುವ ಪದಗಳು ಅಂತ. ಇಲ್ಲಿ ಅವರಿಗೆ ಶೀರ್ಷಿಕೆ ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ಅವರು ಎಷ್ಟು ಈಗ ವೆಜಿಟೇಬಲ್ಸ್ ಅಂತಿದೆ, ಅಂದರೆ ತರಕಾರಿಗಳು. ಇದರಲ್ಲಿ 11 ತರಕಾರಿಗಳು ಅಡಗಿವೆ. ಈ 11 ತರಕಾರಿಗಳನ್ನ ಅವರು ಹುಡುಕಬೇಕು ಎಲ್ಲೆಲ್ಲಿದೆ ಅಂತ. ಸೊ ಅದು ಈ ಚಟುವಟಿಕೆ. ಅದಾದ ನಂತರ ನಾವು ಕನ್ಸ್ಟ್ರಕ್ಟ್ ವರ್ಡ್ಸ್ ಅಂತ ಚಟುವಟಿಕೆ ತಗೊಳ್ತೀವಿ. ಸೊ ಇದರಲ್ಲಿ ಪದಗಳನ್ನು ರಚಿಸಿ
ಅಂತ. ಇದರಲ್ಲಿ ಒಂದು ಪದ ಕೊಟ್ಟಿರ್ತೇವೆ. ಸೊ ಅವರು ಅದನ್ನು ಈ ಪದದಿಂದ ಸಣ್ಣ ಸಣ್ಣ ಪದಗಳನ್ನು ರಚಿಸ್ತಾ ಹೋಗಬೇಕು. ಸೊ ಇದು ಇನ್ನೊಂದು ಚಟುವಟಿಕೆ. ನೆಕ್ಸ್ಟು ಇನ್ನೊಂದು ನಮಗೆ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ಮತ್ತು ವಿಸ್ಡಮ್ ಇನ್ ವರ್ಡ್ಸ್ ಅಂತಿದೆ. ಹಾಗಂದರೆ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ಅಂತಂದರೆ ಪ್ರೇರಣಾದಾಯಕ ವ್ಯಕ್ತಿಗಳು ಅವರು ಮತ್ತು ಅವರು ಹೇಳಿರೋ ಅಂಥ ಅರ್ಥಪೂರ್ಣವಾದ ಸಂದೇಶಗಳು. ಸೊ ಇದನ್ನು ಈ ಇಂದಿನ ಮಕ್ಕಳು ತುಂಬ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ನಾರ್ಮಲಾಗಿ ಪ್ರತಿಯೊಬ್ಬರಿಗೂ ಸೂಪರ್ ಮ್ಯಾನು, ಹೀ ಮ್ಯಾನು ಇವರೆಲ್ಲ ಗೊತ್ತಿದ್ದಾರೆ. ಸ್ವಾಮಿ ವಿವೇಕಾನಂದ ಅಂತಂದರೆ ಕೆಲವರಿಗೆ ಗೊತ್ತಿಲ್ಲ ಅಲ್ವಾ, ಸಾವಿತ್ರಿಬಾಯಿ ಪುಲೆ ಅಂತಂದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇವರು ಎಲ್ಲದ್ರ ಬಗ್ಗೆ ತಿಳಿಸ್ಕೊಡೋದು ಬಹಳ ಇಂಪಾರ್ಟೆಂಟ್, ಪ್ರಾಮುಖ್ಯತೆ ಇದೆ ಇಂದಿನ ಕಾಲದಲ್ಲಿ. ಈ ಚಟುವಟಿಕೆಗಳನ್ನೆಲ್ಲ ಹೇಗೆ ಮಾಡೋದು ಅಂತ ಪ್ರಾತ್ಯಕ್ಷಿಕವಾಗಿ ನಾವು ನೋಡೋಣ. ಮೊದಲನೇದಾಗಿ ಇಲ್ಲಿ ಕೂತಿರೋ ಮಕ್ಕಳೆಲ್ಲ ಮಂಡಲ ಆರ್ಟ್, ಹಿಡನ್ ವರ್ಡ್ಸ್, ಟ್ರೇಸ್ ದ ವರ್ಡ್ಸ್ ಇಂಥವೆಲ್ಲ ಚಟುವಟಿಕೆಗಳನ್ನ ಮಾಡ್ತಿರ್ತಾರೆ. ಈ ನಡುವೆ ನಾವು ಪ್ರತ್ಯೇಕ ಚಟುವಟಿಕೆದ ವಿಶೇಷ ಮತ್ತು ಲಾಭಗಳ ಬಗ್ಗೆ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಈ ಮಂಡಲ ಆರ್ಟ್. ಸೊ ನೀವು ಹೇಳಿದ್ರಿ ಇದನ್ನು ಎಡಗೈ ಬಲಗೈ ಎರಡಿಂದನೂ ಮಾಡ್ತೀವಿ ಅಂತ. ಸೊ ಇದರಿಂದ ಮಕ್ಕಳಿಗೆ ಹೆಂಗೆ ಉಪಯೋಗ ಆಗುತ್ತೆ? ಈಗ ಎಡಗೈಯಲ್ಲಿ ಮತ್ತು ಬಲಗೈಯಲ್ಲಿ ಅವರು ಬಣ್ಣ ಹಚ್ಚೋದ್ರಿಂದ ಎಲ್ಲರೂ ಬಲಗೈಯಲ್ಲಿ ನಾರ್ಮಲಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಎಡಗೈಯಲ್ಲೂ ಅದೇ ಶಕ್ತಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಎಡಗೈಯಲ್ಲಿ ಬಣ್ಣ ಕಲರಿಂಗ್ ಮಾಡ್ತಾ ಮಾಡ್ತಾ ಅವರಿಗೆ ಎಡಗೈ ಕೂಡ ಬಲಗೈಯಷ್ಟೇ ಶಕ್ತಿ ಹೊಂದುತ್ತೆ. ಮತ್ತು ಈ ಬಲಗೈ ಮತ್ತು ಎಡಗೈ ಏನಿದೆ ಇದು ಬಲಗೈ ಬಂದ್ಬಿಟ್ಟು ಲೆಫ್ಟ್ ಬ್ರೈನ್ಗೆ ಮತ್ತು ಎಡಗೈ ಬಂದ್ಬಿಟ್ಟು ರೈಟ್ ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಅಂದರೆ ಸಂಪರ್ಕ ಇದೆ. ಅದರಿಂದ ಅವರ ಮೆದುಳಿನ ಕೆಲಸ ಚುರುಕಾಗುತ್ತೆ ಮತ್ತು ಸಮತೋಲನ ಬರುತ್ತೆ, ಅವರ ಓವರಾಲ್ ಇಂಪ್ರೂವ್ಮೆಂಟ್. ಸೊ ಅವರು ಈ ಬಣ್ಣ ಹಚ್ಚೋದು ಒಂದೇ ಅಲ್ಲ ಇಲ್ಲಿ ಕೆಲಸ. ಸೊ ಇದರಲ್ಲಿ ಮುಖ್ಯವಾಗಿ ಮಂಡಲ ಇದೆ. ಮಂಡಲ ಅಂತಂದರೆ ಸಿಮೆಟ್ರಿಕ್ ಪ್ಯಾಟರ್ನ್ಸ್. ಸೊ ಸಿಮೆಟ್ರಿ ಅಂತಂದರೆ ಬಲಗಡೆ ಎಡಗಡೆ ಮೇಲುಗಡೆ ಕೆಳಗಡೆ ಎಲ್ಲ ಕಡೆ ಒಂದೇ ರೀತಿ ಇರೋವಂಥದ್ದು. ಸೊ ಇದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಇದನ್ನು ನೋಡಿದ ತಕ್ಷಣ ಅವ್ರಿಗೆ ಆಕೃತಿಗಳನ್ನ ಗುರುತಿಸುವಂಥದ್ದು, ವಿನ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಎಲ್ಲವನ್ನೂ ಅವರಿಗೆ ಅರಿವು ಮೂಡುತ್ತೆ. ಸೊ ಇದರಿಂದ ಬಹಳಷ್ಟು ಉಪಯೋಗಗಳಿದೆ. ಅವರಿಗೆ ಒತ್ತಡ ಕೂಡ ಕಡಿಮೆ ಆಗುತ್ತೆ, ತಾಳ್ಮೆ ಬೆಳೆಯುತ್ತೆ, ಸಹನೆ ಬೇಕಲ್ವಾ ಕಲರ್ ಮಾಡೋದಕ್ಕೆ. ಸೊ ಆವಾಗ ಅವರಿಗೆ ಇದು ಒಂದೇ ಒಂದು ಆ್ಯಕ್ಟಿವಿಟಿ ನೋಡೋದಕ್ಕೆ ಬಹಳ ಸುಲಭವಾಗಿ ಕಾಣಿಸಿದ್ರೂ ಕೂಡ ಇದನ್ನು ಮಾಡೋದಕ್ಕೆ ಅರ್ಧ ಅವರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅವರಿಗೆ ಸಹನೆ ಬರುತ್ತೆ. ನಿಮಗೆ ಗೊತ್ತಿದೆ, ಮಕ್ಕಳನ್ನ ಇವತ್ತು ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ ಪೋಷಕರು. ಮೊಬೈಲ್ ಕೊಟ್ಬಿಟ್ಟು ಅವರು ಸದ್ಯ ಇವರು ಕಾಟ ತಪ್ಪಿತು ಅಂದ್ಕೊಳ್ತಾ ಇದ್ದಾರೆ. ತಪ್ಪು ಅದು. ಸೊ ಎಲ್ಲದಕ್ಕೂ ಮೊಬೈಲ್ ಕೊಡೋದಲ್ಲ, ಅವರು ಅಡಿಕ್ಟ್ ಆಗಬಾರ್ದು, ಅವರು ಕಲಿಬೇಕು, ಅವರು ಬೆಳಿಬೇಕು. ಸೊ ಈ ಮಕ್ಕಳೇ ಅಲ್ವಾ ನಮಗೆ ಫ್ಯೂಚರು. ಸೊ ಹಾಗಾಗಿ ಇವ್ರನ್ನೆಲ್ಲ ನಾವು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋದೇ ಈ ಚಟುವಟಿಕೆಗಳ ಮೂಲ ಉದ್ದೇಶ. ವೆರಿ ನೈಸ್. ನೆಕ್ಸ್ಟು ಟ್ರೇಸ್ ದ ಪ್ಯಾಟರ್ನ್ಸ್ ಅಂತ ನೀವು ಹೇಳಿದ್ರಿ. ಇದರಿಂದ ಮಕ್ಕಳಿಗೆ ಹೇಗೆ ಸಹಾಯ ಆಗುತ್ತೆ? ಟ್ರೇಸ್ ಪ್ಯಾಟರ್ನ್ ನೋಡಿದ್ರೆ ಮತ್ತೆ ಅದೇ ರೀತಿ ಅವರ ಹ್ಯಾಂಡ್ ರೈಟಿಂಗು, ಬರವಣಿಗೆ ಉತ್ತಮಗೊಳ್ಳಕ್ಕೆ ಇರುವಂಥ ಚಟುವಟಿಕೆ ಇದು. ಸೊ ಇದರಲ್ಲೂ ಕೂಡ ಅವರಿಗೆ ಸಮತೋಲನವಾಗಿ ಬರೆಯುವಂಥದ್ದು ಬರುತ್ತೆ. ಎಲ್ಲರ ಬರವಣಿಗೆಗಳು ಉತ್ತಮವಾಗಿರೋದಿಲ್ಲ. ನಾವು ಸಾವಿರಾರು ವಿದ್ಯಾರ್ಥಿಗಳನ್ನ ನೋಡ್ತಾ ಇರ್ತೀವಿ. ಅವ್ರ ಬರವಣಿಗೆನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇರುತ್ತೆ ನಮಗೆ. ನಾನು ಟೀಚರ್ ಕೂಡ ಹೌದು. ಸೊ ಟೀಚರಾಗಿ ನೋಡಿದಾಗ ಅವ್ರ ಬರವಣಿಗೆ ಬಹಳ ಮುಖ್ಯ. ಸೊ ಅವ್ರ ಬರವಣಿಗೆ ಇಂಪ್ರೂವ್ ಆದರೆ ಎಲ್ಲರಿಗೂ ಒಳ್ಳೆಯದೇನೆ. ಅದು ಒಂದೇ ಅಲ್ಲ, ಇದರಲ್ಲೂ ಎಲ್ಲ ರೀತಿಯ ಆಕೃತಿಗಳಿದೆ, ವಿನ್ಯಾಸಗಳಿದೆ. ಸೊ ಈ ಎಲ್ಲದನ್ನು ಅವರು ಪದೇ ಪದೇ ಅಭ್ಯಾಸ ಮಾಡಿದಾಗ ಅವರಿಗೆ ಸಮತೋಲನ ಹೆಚ್ಚಾಗುತ್ತೆ, ಅದ್ರ ಬಗ್ಗೆ ಅರಿವು ಉಂಟಾಗುತ್ತೆ, ಅವರು ನೋಡೋ ದೃಷ್ಟಿಕೋನ ಬದಲಾಗುತ್ತೆ. ವೆರಿ ನೈಸ್. ನೆಕ್ಸ್ಟು ಹಿಡನ್ ವರ್ಡ್ಸ್ ಅಂದರೆ ಅವಿತಿರುವ ಪದಗಳು ಅಂತ ನೀವು ಹೇಳಿದ್ರಿ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಇದರಲ್ಲಿ ಅವರಿಗೆ ಒಂದೊಂದು ಶೀರ್ಷಿಕೆ ಇದೆ ಒಂದೊಂದು ಚಟುವಟಿಕೆಯಲ್ಲಿ. ಉದಾಹರಣೆಗೆ ಇಲ್ಲಿ ಟೆಕ್ನಾಲಜಿ ಅಂತ ಕೊಟ್ಟಿದ್ದೀವಿ, ಫ್ಲವರ್ಸ್ ಹೂಗಳು ಇದ್ರ ಬಗ್ಗೆ ಇದೆ. ಎಷ್ಟೊಂದು ವಿಷಯಗಳು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಎಷ್ಟೊಂದು ವಿಷಯಗಳನ್ನ ಇದು ಪರಿಚಯ ಮಾಡುತ್ತೆ ಮತ್ತು ಪ್ರತಿಯೊಂದು ವಿಷಯದ ಬೇರೆ ಬೇರೆ ಪದಗಳನ್ನ ಪರಿಚಯ ಮಾಡುತ್ತೆ ಮತ್ತು ಭಾಷಾ ಜ್ಞಾನ ಹೆಚ್ಚಾಗುತ್ತೆ. ಸೊ ಅದೊಂದೇ ಅಲ್ಲದೆ ಅವರು ಹುಡುಕ್ಲಿಕ್ಕೆ ಹೋದಾಗ ಯಾವ್ಯಾವ ಪದಗಳು ಅಡಗಿವೆ ಇದರಲ್ಲಿ, ಎಷ್ಟು ಪದಗಳು ಅಂತ ಹುಡುಕ್ಲಿಕ್ಕೆ ಹೋದಾಗ ಅವರು ಯೋಚನೆ ಮಾಡೋ ರೀತಿ ಇರುತ್ತಲ್ಲ, ಅಲ್ಲಿ ಕ್ರಿಯಾತ್ಮಕವಾಗ್ತಾರೆ ಅವರು. ಸೊ ಕ್ರಿಯಾಶೀಲತೆ ಹೆಚ್ಚಾಗುತ್ತೆ. ಸೊ ಇದೆಲ್ಲ ಈ ಚಟುವಟಿಕೆಯ ಉಪಯೋಗಗಳು. ನಂತರ ಕನ್ಸ್ಟ್ರಕ್ಟ್ ದ ವರ್ಡ್ಸ್ ಅಂದರೆ ಪದಗಳ ರಚನೆ. ಇದ್ರ ಬಗ್ಗೆ ನೀವೇನಾದರೂ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಹೌದು, ಇದು ಕೂಡ ಸ್ವಲ್ಪ ಅದೇ ಹಿಡನ್ ವರ್ಡ್ಸ್ಗೆ ಹೋಲುವಂಥ ಆ್ಯಕ್ಟಿವಿಟಿ ಚಟುವಟಿಕೆ. ಸೊ ಇದರಲ್ಲಿ
ಇಲ್ಲೂ ಒಂದು ಶೀರ್ಷಿಕೆ ಕೊಟ್ಟಿರ್ತಾರೆ ಅಥವಾ ಮುಖ್ಯ ಪದ ಅಂತ ಹೇಳ್ಬೋದು. ಈ ಪದನ ಇಟ್ಕೊಂಡು ಅವರು ಸಣ್ಣ ಸಣ್ಣ ಪದಗಳನ್ನು ಮಾಡ್ತಾ ಹೋಗ್ತಾರೆ. ಆ ಸಣ್ಣ ಸಣ್ಣ ಪದ ಮಾಡಿದಾಗ ಅದು ಕೂಡ ಅರ್ಥಪೂರ್ಣವಾಗಿರಬೇಕು. ಆ ಸಣ್ಣ ಪದಗಳನ್ನ ಅವರು ಯೋಚನೆ ಮಾಡಿ ಅರ್ಥಪೂರ್ಣವಾಗಿ ಬರಿತಾ ಅವರ ಭಾಷೆ ಅವರಿಗೆ ಅರಿವಿಲ್ಲದಂತೆ ಉತ್ತಮಗೊಳ್ಳುತ್ತೆ. ಸೊ ಇದು ಕೂಡ ಭಾಷಾಜ್ಞಾನ ಜಾಸ್ತಿ ಮಾಡುತ್ತೆ. ಆಮೇಲೆ ಒಕ್ಯಾಬ್ಯುಲರಿ ಅಂತ ಏನು ಹೇಳ್ತೀವಿ ಅಂದರೆ ಬಹಳ ಪದಗಳನ್ನು ಅವರು ತಿಳಿದುಕೊಳ್ತಾ ಹೋಗ್ತಾರೆ. ಸೊ ಆ ಥರದ್ದೊಂದು ಚಟುವಟಿಕೆ. ಸೊ ಇದು ಎಲ್ಲ ಚಟುವಟಿಕೆಗಳ ಮೂಲಕ ಅವರು ಕಲಿತಾಗ ಅವರಿಗೆ ಇದು ನಾರ್ಮಲ್ ಆಗಿ ಯಾವುದೇ ಒಂದು ಪಠ್ಯವನ್ನು ಓದಿದಾಗ ವಿಷಯ ಬೇಗ ಅರ್ಥ ಮಾಡ್ಕೊಳ್ತಾರೆ, ಗ್ರಹಿಕೆ ಹೆಚ್ಚಾಗುತ್ತೆ. ನೆಕ್ಸ್ಟು ಇನ್ಸ್ಪೈರಿಂಗ್ ಪರ್ಸ್ನಾಲಿಟೀಸ್ ಮತ್ತು ವಿಸ್ಡಮ್ ಇನ್ ವರ್ಡ್ಸ್. ಸೊ ಇದು ಮಕ್ಕಳಿಗೆ ಹೇಗೆ ಬಳಕೆ ಆಗುತ್ತೆ? ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್, ಪ್ರೇರಣಾದಾಯಕ ವ್ಯಕ್ತಿಗಳು. ಎಷ್ಟೊಂದು ಮಹಾನ್ ವ್ಯಕ್ತಿಗಳಿದ್ದಾರೆ, ಎಲ್ಲರ ಬಗ್ಗೆ ನಮಗೆ ಅರಿವೇ ಇಲ್ಲ. ಅವರಿಂದನೇ ನಾವು ಇವತ್ತು ಈ ಸ್ಥಿತಿಲಿ ನೆಮ್ಮದಿಯಾಗಿ ಕುತ್ಕೊಂಡಿರೋದು, ಸಂತೋಷವಾಗಿರೋದು. ಆದರೆ ಬೇಡದೇ ಇರೋ ವಿಚಾರಗಳು ತುಂಬ ತಿಳ್ಕೊಳ್ತಾ ಇದ್ದಾರೆ ಮಕ್ಕಳು ಇಂದಿನ ದಿನಗಳಲ್ಲಿ. ಸೊ ಬೇಕಾಗಿರೋ ವಿಚಾರಗಳು ತಿಳ್ಕೊಳ್ಬೇಕು ಅಂತಂದರೆ ನಾವು ಪ್ರಯತ್ನ ಪಡಬೇಕು, ಅಂದರೆ ಟೀಚರ್ಸು, ಪೋಷಕರು ಎಲ್ಲ. ಸೊ ಈ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ಅಂದರೆ ಮಹಾನ್ ವ್ಯಕ್ತಿತ್ವಗಳ ಬಗ್ಗೆ ತಿಳ್ಕೊಂಡಾಗ ಅವರಿಗೆ ನಾವು ಹೇಳ್ಕೊಟ್ರೆ ಅಲ್ವಾ ಅವ್ರಿಗೆ ಗೊತ್ತಾಗೋದು ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಹೇಗೆ ಕೆಲಸ ಮಾಡಿದ್ದಾರೆ ಅಂತ. ಅವರಿಗೆ ಸುಮ್ಮನೆ ಹೇಳಿದಾಗ ಬೋರ್ ಆಗಿಬಿಡುತ್ತೆ. ಹಾಗಾಗಿ ಅವ್ರಿಗೆ ಕತೆಗಳ ಮೂಲಕ ಹೇಳಬೇಕು, ಅವರಿಗೆ ಯಾವುದೋ ಒಂದು ರಸಪ್ರಶ್ನೆಗಳ ಮೂಲಕ ಚಟುವಟಿಕೆ ಮಾಡಿಸ್ಬೇಕು. ಆಗ ಅವ್ರಿಗೆ ಅದು ಯಾವಾಗಲೂ ಗೊತ್ತಿರುತ್ತೆ, ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ. ಮತ್ತು ವಿಸ್ಡಮ್ ಇನ್ ವರ್ಡ್ಸ್ ಅಂದರೆ ಏನು, ಅರಿವು ಮೂಡಿಸುವಂತಹ ಪದಗಳು. ಸೊ ಈ ಮಹಾನ್ ವ್ಯಕ್ತಿಗಳು ಸಂದೇಶಗಳನ್ನ ಕೊಟ್ಟಿದ್ದಾರೆ. ಆ ಸಂದೇಶಗಳನ್ನು ಒಳ ಅರ್ಥ ತಿಳ್ಕೊಳ್ತಾ ಇಲ್ಲ ಮಕ್ಕಳು. ಅವರು ಏನು ಹೇಳಿದರೆ ಪ್ರತಿಯೊಂದಕ್ಕೂ ಬಹಳ ಅರ್ಥ ಇದೆ. ಅಂದರೆ ಜೀವನದಲ್ಲಿ ಮೌಲ್ಯಗಳು ಇಂದಿನ ಪೀಳಿಗೆಗೆ ಬೇಕಾಗಿರೋವಂಥದ್ದು. ಸೊ ಮೌಲ್ಯಗಳನ್ನ ಬಿಟ್ಟು ಏನೋ ಒಂದು ಮಾಡ್ತಿದ್ದೀವಿ ಅಂತಂದರೆ ನಾವು ತುಂಬ ಇಂಟೆಲಿಜೆಂಟು, ಅಂದರೆ ಬುದ್ಧಿವಂತರಾಗಿದ್ದರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ನಾವು ಬುದ್ಧಿವಂತಿಕೆ ಜೊತೆಗೆ ಗುಣವಂತಿಕೆ ಇರಬೇಕು. ಸೊ ಗುಣಗಳನ್ನ ಬೆಳೆಸ್ಕೋಬೇಕು ಅಂತಂದರೆ ಅವರು ಮಹಾನ್ ವ್ಯಕ್ತಿಗಳು ಹೇಳಿರುವಂಥ ಸಂದೇಶಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅರ್ಥ ಮಾಡ್ಕೊಳ್ಳೋಕ್ಕೆ ಇರುವಂತಹ ಒಂದು ಚಟುವಟಿಕೆ ಇದು ಅರಿವು ಮೂಡಿಸುವಂತಹ ಪದಗಳು, ವಿಸ್ಡಮ್ ಇನ್ ವರ್ಡ್ಸ್ ಅಂತ. ವೆರಿ ನೈಸ್. ವೀಕ್ಷಕರೇ, ನಿಮಗೆಲ್ಲ ಮೋಸ್ಟ್ಲಿ ಮಾತು ಅಂತ ಬೋರ್ ಆಗಿರುತ್ತೆ. ಡೆಮಾನ್ಸ್ಟ್ರೇಷನ್ ಶುರು ಮಾಡೋಣ. ಮಕ್ಕಳೆಲ್ಲ ತಮ್ಮ ಚಟುವಟಿಕೆಗಳನ್ನ ಸಮಾನಾಂತರವಾಗಿ ಮಾಡ್ತಿರ್ತಾರೆ. ಈಗ ನಾವು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ದ್ಯುತಿ ಹಾಗೂ ಧೃತಿನ ಹಿಡನ್ ವರ್ಡ್ಸ್ ಚಟುವಟಿಕೆ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ವೇದಿಕೆ ಮೇಲೆ ಕರೆಸ್ಕೊಳ್ಳೋಣ. ಈಗ ನಮ್ಮ ಮಕ್ಕಳು ಅಡಗಿರುವ ಪದಗಳನ್ನ ಹುಡುಕ್ತಾ ಇದ್ದಾರೆ. ನೋಡೋಣ ಎಷ್ಟು ಪದಗಳನ್ನ ಹುಡುಕ್ತಾರೆ, ಏನೇನು ಕಲ್ತ್ಕೊಳ್ತಾರೆ ಅಂತ. ಎಷ್ಟು ಪದಗಳನ್ನ ಹುಡುಕ್ತಾ ಇದ್ದಾರೆ ನೋಡಿ. ಯಾವ ಥರ ಅವರು ಪ್ರತಿಯೊಂದ್ರ ಬಗ್ಗೆನೂ ಯೋಚನೆ ಮಾಡಿ
ಮೇಲಿದೆಯಾ ಕೆಳಗಿದೆಯಾ ಎಲ್ಲಿದೆ ಪದ ಅನ್ನೋ ಆಲೋಚನೆ ಅವ್ರಿಗೆ ಬರುತ್ತೆ ಇವಾಗ. ಬೇರೆ ಬೇರೆ ಬಣ್ಣಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಅಲ್ಲಿ ಮೇಲ್ಗಡೆ 12 ಪದಗಳು ಅಂತ ಕೊಟ್ಟರೆ 12 ಪದಗಳನ್ನೂ ಅವ್ರು ಹುಡುಕ್ಬೇಕಾಗತ್ತೆ. 11 ಇದ್ದರೆ 11 ಪದಗಳನ್ನೂ ಹುಡುಕ್ಬೇಕಾಗತ್ತೆ. ಈಗ ನೋಡೋಣ ಅವರು ಮುಗಿಸಿದಾರ, ಎಷ್ಟು ಮಾಡಿದ್ದಾರೆ ಅಂತ. ಧೃತಿ ಫ್ಲವರ್ಸ್ನ ಹುಡುಕಿದ್ದಾರೆ. ವೆರಿ ಗುಡ್. 11 ಹೂಗಳು ಸಿಕ್ತಾ ನಿಂಗೆ? ಹಾಂ, ಇನ್ನು ಸ್ವಲ್ಪ ಮಾಡಬೇಕಷ್ಟೆ. ಇನ್ನು ಒಂದು ಮಾಡಬೇಕು. ವೆರಿ ಗುಡ್. ಎಲ್ಲಿ ಕೌಂಟ್ ಮಾಡು ಒಂದ್ಸಲ, ಓದು. ಲ್ಯಾವೆಂಡರ್, ವೆರಿ ಗುಡ್. ಲಿಲ್ಲಿ, ಲೋಟಸ್, ಐರಿಸ್, ಆರ್ಚಿಡ್, ಟ್ಯೂಲಿಪ್, ಜಾಸ್ಮಿನ್, ಡ್ಯಾಫಿಡಿಲ್, ರೋಸ್ ಆ್ಯಂಡ್ ಸನ್ಫ್ಲವರ್. ಈ ಚಟುವಟಿಕೆ ಮಾಡಿದಾಗ ನಿನಗೆ ಈಸಿಯೇ, ಸುಲಭ ಆಯ್ತಾ ಕಷ್ಟ ಆಯ್ತಾ? ಇದು ಸ್ವಲ್ಪ ಕಷ್ಟ ಇತ್ತು, ಆದ್ರೂ ಮಾಡ್ಬೋದಿತ್ತು. ಫನ್ ಆಗಿತ್ತು. ನಿನಗೆ ಮುಂಚೆ ಈ ಚಟುವಟಿಕೆ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ಹೂಗಳ ಬಗ್ಗೆ ಗೊತ್ತಿತ್ತಾ? ಸ್ವಲ್ಪ ಗೊತ್ತಿತ್ತು, ಆದರೆ ಇಷ್ಟೊಂದು ಗೊತ್ತಿರಲಿಲ್ಲ. ಎಷ್ಟು ಹೂಗಳು ಗೊತ್ತಾಯ್ತು ನಿನ್ಗೀಗ? ಈಗ 11 ಹೂವುಗಳು ಗೊತ್ತಾಯಿತು. ಸ್ವಲ್ಪ ಮುಂಚೆ ಗೊತ್ತಿತ್ತು. ಅದು ಅಡಿಗೆ ಕುಳ್ತಿತ್ತಲ್ವಾ ಒಳಗಡೆ ಮುಂಚೆ, ನಿನಗೆ ಹುಡುಕಕ್ಕೆ ಕಷ್ಟ ಆಗ್ಲಿಲ್ವಾ? ಸ್ವಲ್ಪ ಕಷ್ಟ ಆಯಿತು. ಚೆನ್ನಾಗಿತ್ತಾ? ಹಾಂ. ವೆರಿ ಗುಡ್. ಓಕೆ, ಇವ್ರು ಹೇಗೆ ಮಾಡಿದ್ದಾರೆ ನಮ್ಮ ದ್ಯುತಿ ನೋಡೋಣ. ದ್ಯುತಿ ನೀನು ಏನು ಮಾಡಿದ್ಯಾ? ಪ್ಲಾನೆಟ್ಸ್. ಏನಂಗಂದ್ರೆ? ಪ್ಲಾನೆಟ್ಸ್ ಅಂದರೆ ಗ್ರಹಗಳು. ಓಕೆ, ಇಲ್ಲಿ ಎಷ್ಟು ಗ್ರಹಗಳನ್ನ ನೀನು ಹುಡುಕಿದ್ಯಾ? 6 ಗ್ರಹಗಳನ್ನು ಹುಡುಕಿದ್ದೇನೆ. 8 ಇದೆ ಅಲ್ವಾ? ಹಾಂ. 6 ಅಷ್ಟೇ ನಾವು ಹುಡುಕಿರೋದು. ಇನ್ನ 2 ಹುಡುಕ್ತೀಯಾ? ಹುಡುಕು. ನನಗೆ ಕಾಣಿಸ್ತಿದೆ. ಆಯ್ತಾ? 8 ಸಿಕ್ತಾ? ಯಾವ್ಯಾವ 8 ಸಿಕ್ತು ನಿನಗೆ ಹೇಳ್ತೀಯಾ? ಹೇಳು. ಮಾರ್ಸ್, ಅರ್ತ್, ನೆಪ್ಟ್ಯೂನ್, ಮೆರ್ಕ್ಯೂರಿ, ವೀನಸ್, ಸ್ಯಾಟರ್ನ್, ಜುಪಿಟರ್, ಯುರೇನಸ್. ಈ ಎಲ್ಲ ಗ್ರಹಗಳ ಬಗ್ಗೆ ನಿನಗೆ ಗೊತ್ತಿತ್ತಾ ಮುಂಚೆನೆ? ಇಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಈಗ ನಿನಗೆ ಬಹಳ ಸುಲಭ ಆಯ್ತಾ ಅಥವಾ ಕಷ್ಟ ಆಯ್ತಾ? ಸ್ವಲ್ಪ ಕಷ್ಟ ಇತ್ತು. ಸ್ವಲ್ಪ ಕಷ್ಟ ಆಯ್ತಾ? ಚಟುವಟಿಕೆ ಮಾಡಿದ್ದು ನಿನಗೆ ಇಂಟ್ರೆಸ್ಟ್ ಅನ್ನಿಸ್ತಾ? ಹಾಂ. ಓಕೆ, ಗುಡ್, ವೆರಿ ಗುಡ್. ದ್ಯುತಿ, ಡೈರೆಕ್ಷನ್ಸ್ ಕೂಡ ಮಾಡಿದ್ದೀರಾ ನೀವು? ಹೌದು ಮ್ಯಾಮ್. ಓಕೆ, ಎಷ್ಟು ಡೈರೆಕ್ಷನ್ಸ್ ಇದೆ ಇಲ್ಲಿ? 10 ಡೈರೆಕ್ಷನ್ಸ್ ಇದೆ. ಹೇಳ್ಬೋದಾ ಯಾವ್ದ್ಯಾವ್ದಂತ? ಹೇಳಿ. ನಾರ್ತ್, ಈಸ್ಟ್, ಡೌನ್, ರೈಟ್, ಲೆಫ್ಟ್, ಅಪ್, ಸೌತ್, ಔಟ್ ಆ್ಯಂಡ್ ವೆಸ್ಟ್. ವೆರಿ ಗುಡ್. ಓಕೆ, ರೈಟ್ ಅಂದರೆ ಏನು? ರೈಟ್ ಅಂದರೆ ಬಲಗಡೆ. ಬಲಗಡೆ. ಗುಡ್. ಸೊ ಇದೆಲ್ಲ ನಿನಗೆ ಅರ್ಥ ಆಯ್ತಾ? ಹಾಂ ಮ್ಯಾಮ್. ಈ ಚಟುವಟಿಕೆ ಚೆನ್ನಾಗಿತ್ತಾ? ಹಾಂ. ಈಸಿಯಾಗಿ ಕಲ್ತ್ಕೊಂಡಾ? ಹಾಂ ಮ್ಯಾಮ್. ವೆರಿ ಗುಡ್. ನೋಡಿ ವೀಕ್ಷಕರೇ, ಎಷ್ಟು ಬೇಗ ಸುಲಭವಾಗಿ ಮಕ್ಕಳು ಕೆಲವೊಂದು ವಿಷಯಗಳನ್ನ ಕಲ್ತ್ಕೊಳ್ತಾರೆ ಚಟುವಟಿಕೆಗಳ ಮೂಲಕ. ಸೊ ಇದು ಬಹಳ ಮುಖ್ಯ. ನಾವು ಮಕ್ಕಳಿಗೆ ಚಟುವಟಿಕೆಗಳ ಮೂಲಕನೇ ಕಲಿಸೋವಂಥದ್ದು. ಕಷ್ಟವಾದ ವಿಷಯಗಳನ್ನ ಕೂಡ ಸುಲಭವಾಗಿ ಹೇಳ್ಕೊಡ್ಬಹುದು. ಈಗ ಹಿಡನ್ ವರ್ಡ್ಸ್ ಅಂತ ಚಟುವಟಿಕೆ ಮುಗೀತು. ನೆಕ್ಸ್ಟ್ ಯಾವ ಚಟುವಟಿಕೆ ಇದೆ ಅಂತ ನಾವು ನೋಡೋಣವಾ? ಕನ್ಸ್ಟ್ರಕ್ಟ್ ವರ್ಡ್ಸ್ ಮುಂದಿನ ಚಟುವಟಿಕೆ. ಹಾಗಂದರೆ ಪದಗಳನ್ನು ರಚಿಸಿ. ಈ ಚಟುವಟಿಕೆ ಮಾಡಲು ನಮ್ಮೊಂದಿಗೆ ಬರುತ್ತಿದ್ದಾರೆ ಸನ್ಮಿತಾ ಮತ್ತು ಪ್ರಥಮ್. ಬನ್ನಿ ಮಕ್ಕಳ. ಕೊಟ್ಟಿರುವ ಮುಖ್ಯ ಪದ ಸಮಥಿಂಗ್ ಅಂತ. ಈ ಸಮಥಿಂಗ್ ಇಂದ ಇವರು ಸಣ್ಣ ಸಣ್ಣ ಪದಗಳನ್ನ ರಚಿಸ್ತಾ ಹೋಗ್ತಾರೆ. ಗೊತ್ತಾಯ್ತಲ್ವಾ? ಮಾಡಿ.
ಎಸ್ಸಿಂದ ಯಾವುದಾದ್ರೂ ಸಿಗ್ಬೋದಾ ನೋಡು. ವೆರಿ ಗುಡ್. ವೀಕ್ಷಕರೇ, ಈಗ ನಮ್ಮ ಪ್ರಥಮ್ ಅವರು ಸಮಥಿಂಗ್ ಅನ್ನೋ ಒಂದು ಮೇನ್ ವರ್ಡಿಂದ ಪದಗಳನ್ನ ರಚನೆ ಮಾಡಿದ್ರು. ಈಗ ನಮ್ಮ ಸನ್ಮಿತಾ ಅವರು ಹೈಪಾಥೆಸಿಸ್ ಅನ್ನೋ ಒಂದು ಮೇನ್ ವರ್ಡಿಂದ ಪದಗಳನ್ನ ರಚನೆ ಮಾಡ್ತಾರೆ. ಈಗ ಇವರು ಪದಗಳನ್ನ ರಚಿಸಿದರೆ. ಸೊ ನೋಡಿ, ಇಲ್ಲಿ ಕನಿಷ್ಠ 10 ಪದಗಳನ್ನ ರಚಿಸಬೇಕಾಗಿತ್ತು ಈ ಚಟುವಟಿಕೆಯಲ್ಲಿ. ಇವರು 10ಕ್ಕಿಂತ ಹೆಚ್ಚು ಪದಗಳನ್ನ ರಚಿಸಿದ್ದಾರೆ. ಹೇಗನ್ನಿಸ್ತು ಈ ಚಟುವಟಿಕೆ? ಚೆನ್ನಾಗಿ ಅನಿಸ್ತು, ತುಂಬ ಇಷ್ಟ ಆಯಿತು, ಮೀನಿಂಗ್ ಆಗಿದೆ. ಮೀನಿಂಗ್ಫುಲ್ ಪದಗಳನ್ನ ನೀನು ರಚಿಸ್ದ? ಎಸ್ ಮ್ಯಾಮ್. ಓಕೆ, ಇಲ್ಲಿ ಎಷ್ಟೊಂದು ಪದಗಳು ಕಾಣಿಸ್ತಾ ಇದೆ ನನಗೆ. ಟಾಮ್ ಅಂದರೆ ಏನು ಮ್ಯಾಮ್? ಅದು ಒಂದು ಹೆಸರು. ವೆರಿ ಗುಡ್. ಓಕೆ, 10, 11, 12, 13, 14, 15 ಪದ ರಚಿಸಿದ್ಯಾ. ವೆರಿ ಗುಡ್. ಈ ಥರ ನೀನು ಪದಗಳನ್ನ ರಚಿಸ್ತಾ ಒಂದು ಪದದಿಂದ 15 ಪದನ ರಚಿಸ್ತಾ ಏನು ನೀನು ಕಲ್ತ್ಕೊಂಡೆ ಅನ್ನಿಸ್ತು ನಿನಗೆ? ಮ್ಯಾಮ್, ಯೋಚನೆ ಮಾಡೋಕ್ಕೆ, ಕಾನ್ಸಂಟ್ರೇಷನಿಗೆ, ವೊಕ್ಯಾಲಬರಿಗೆ ಎಲ್ಲ ಬಹಳಷ್ಟು ಪದಗಳ ಬಗ್ಗೆ ನಿನಗೆ ಅರಿವು ಮೂಡ್ತಲ್ವಾ? ಓಕೆ, ತುಂಬ ಪದಗಳನ್ನ ನೀನು ಕಂಡಿಡ್ಕೊಂಡಿದ್ಯಾ, ಕಲ್ತ್ಕೊಂಡಿದ್ಯಾ. ಒಂದು ವಿಷಯ ಕೊಟ್ಟರೆ, ಒಂದು ಪದ ಕೊಟ್ಟರೆ ವೀಕ್ಷಕರೇ ನೀವು ನಂಬಲ್ಲ, ಒಂದು ಪದದಿಂದ 90 ಪದಗಳನ್ನ ನಾವು ರಚಿಸ್ಬೋದು. ಈ ಥರ ಪದಗಳು ಸುಮಾರಿದೆ. ಅದ್ರ ಬಗ್ಗೆ ಎಲ್ಲ ಮಕ್ಕಳು ಯೋಚನೆ ಮಾಡ್ತಾರೆ. ಯೋಚಿಸ್ತಾ ಅವ್ರಿಗೆ ಪದಗಳ ಜೋಡಣೆ, ಪದಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಎಷ್ಟೊಂದು ಪದಗಳಿದೆಯಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ವೊಕ್ಯಾಬ್ಯುಲರಿ ಅಂತ ನಾವೇನು ಕರಿತೀವಿ ಅದು ಅವರಿಗೆ ಉತ್ತಮಗೊಳ್ಳುತ್ತೆ. ಸೊ ಭಾಷಾಜ್ಞಾನ ಇದರಿಂದ ಅವ್ರಿಗೆ ಹೆಚ್ಚಾಗುತ್ತೆ. ಈಗ ನಾವು ಸನ್ಮಿತಾ ಅವರು ಎಷ್ಟು ಪದಗಳನ್ನ ರಚಿಸಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಸನ್ಮಿತಾ ಅವ್ರ ಹತ್ರ ಹೋಗಿ ನೋಡೋಣ. ಸನ್ಮಿತಾ, ನೀನು ಎಷ್ಟು ಪದಗಳನ್ನು ಮಾಡಿದ್ಯಾ? 1, 2, 3, 4, 5, 6, 7, 8. 15 ಪದ ನೀನು ಮಾಡಿದ್ಯಾ? ಇಲ್ಲೆಷ್ಟು ಬರೀ 8 ಪದ ಕೇಳಿದ್ದಾರೆ, ನೀನು 15 ಪದ ಮಾಡಿದ್ಯಾ. ನೋಡಿ ವೀಕ್ಷಕರೇ, ಈ ಥರ ನಾವು ಚಟುವಟಿಕೆಗಳ ಮೂಲಕ ಕಲಿಕೆ ಮಾಡಿದ್ರೆ ನಮಗೆ ಯಾವುದೇ ರೀತಿ ಸ್ಟ್ರೆಸ್ ಇರಲ್ಲ. ಈ ಥರ ಖುಷಿಯಾಗಿ ನಾವು ಕುಶಲತೆನ ಹೊಂದ್ಬೋದು. ವೆರಿ ಗುಡ್ ಸನ್ಮಿತಾ. ನಿನಗೆ ಇಷ್ಟ ಆಯ್ತಾ ಈ ಕನ್ಸ್ಟ್ರಕ್ಟ್ ದ ವರ್ಡ್ಸ್ ಮಾಡಿದ್ದು? ಸೊ ಸನ್ಮಿತಾ, ನಿನಗೆ ಹೈಪಾಥೆಸಿಸ್ ಅಂತ ವರ್ಡ್ ಬೇರೆ ಬಂದಿದೆ. ಸೊ ನಿನಗೆ ಕಷ್ಟ ಅನಿಸಿಲ್ವಾ? ಒಂದು ಸ್ವಲ್ಪ ಅನ್ನಿಸ್ತು, ಆಮೇಲೆ ಸುಲಭ ಆಯಿತು. ವೆರಿ ಗುಡ್ ಸನ್ಮಿತಾ. ನೋಡಿದ್ರಲ್ಲ ಪ್ರೇಕ್ಷಕರೇ, ಎಷ್ಟು ಚಿಕ್ಕ ಮಕ್ಕಳು ಎಷ್ಟು ಅಚ್ಚುಕಟ್ಟಾಗಿ ತಮ್ಮ ಚಟುವಟಿಕೆ ಆಧಾರಿತ ಕಲಿಕೆನ ಮಾಡಿ ತೋರಿಸಿದ್ದಾರೆ.
ಖುಷಿಯಿಂದ ಕುಶಲತೆ ಪಡಿಬೇಕಂದ್ರೆ ಈ ಚಟುವಟಿಕೆ ಆಧಾರಿತ ಕಲಿಕೆ ಅತ್ಯಂತ ಸಹಕಾರಿ. ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಚಟುವಟಿಕೆ ಆಧಾರಿತ ಕಲಿಕೆ ಬಗ್ಗೆ ವಿಶೇಷ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಶರದಿ. ಹಾಗೂ ಇಲ್ಲಿರುವ 4ನೇ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮತ್ತಷ್ಟು ವಿಶೇಷ ಚಟುವಟಿಕೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.